ವಿರಾಮದ ಬಳಿಕ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ. ತುಲಾ ರಾಶಿಯವರಿಗೆ ದಿವಸ ನೋಡಿ, ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ. ಈ ದಿವಸ ಸಾಧು ಸಂತರಿಂದಾಗಿ ಅನುಕೂಲ ಉಂಟಾಗ್ತಕ್ಕಂಥದ್ದು, ಲಾಭ, ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿರ್ತದೆ, ಸಹೋದರ ಸಹಕಾರ ಚೆನ್ನಾಗಿರ್ತದೆ. ಈ ದಿವಸ ಹೆಚ್ಚಿನ ಅನುಕೂಲ ಕಾಣ್ತೀರಾ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸ್ವಲ್ಪ ಸಾಲದ ವಿಚಾರದಲ್ಲಿ ಹುಷಾರಾಗಿರಿ, ಈಶ್ವರನ ಆರಾಧನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ನೋಡಿ, ಈ ದಿವಸ ಅನ್ನ ಸಮೃದ್ಧಿ, ಕುಟುಂಬ ಸೌಖ್ಯ ಎರಡೂ ತುಂಬ ಚೆನ್ನಾಗಿದೆ. ಹಣಕಾಸಿನ ಸೌಖ್ಯವೂ ಉಂಟಾಗುತ್ತೆ. ಹಣಕ್ಕಾಗಿ ಪರದಾಡ್ತಿದ್ರೆ ಯಾರದೋ ಮೂಲಕ ಹಣ ಸಮಯಕ್ಕೆ ಬಂದುಬಿಡುತ್ತೆ, ಅಂಥದ್ದೊಂದು ಲಕ್ಷಣ ಚೆನ್ನಾಗಿದೆ. ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ, ಬುದ್ಧಿಬಲ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ವೃತ್ತಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಿದ್ದಾವೆ, ಈ ಕಾರಣದಿಂದಾಗಿ ಈಶ್ವರನ ಆರಾಧನೆ ಮಾಡಿ. ಇನ್ನು ಧನುರಾಶಿಯವರಿಗೆ ದಿವಸ ಹೆಚ್ಚಿನ ಸೌಖ್ಯತೆ ಇದೆ, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ, ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಯಾವುದೇ ತೊಡಕಿಲ್ಲ, ಅನುಕೂಲದ ದಿನವನ್ನು ಸೂಚಿಸ್ತಾ ಇದೆ. ಈ ದಿವಸ ತಂದೆ ಮಕ್ಕಳಲ್ಲೇ ಸ್ವಲ್ಪ ಭಿನ್ನಾಭಿಪ್ರಾಯ ಬರೋ ಸಾಧ್ಯತೆ ಇದೆ. ನೀವು ಕೂಡ ಈಶ್ವರ ಸನ್ನಿಧಾನದಲ್ಲಿ ಒಂದು ಬಿಲ್ವಾರ್ಚನೆ ಅಥವಾ ಭಸ್ಮಾರ್ಚನೆ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಇನ್ನು ಮಕರ ರಾಶಿಯವರಿಗೆ ದಿವಸ ಆಪ್ತರಿಗಾಗಿ, ಅದರಲ್ಲೂ ಹೆಂಡತಿಗೆ ಅಥವಾ ಹೆಂಡತಿಯಿಂದ ಗಂಡನಿಗೆ ವಿಪರೀತವಾದ ಖರ್ಚಾಗುತ್ತೆ. ಅವರಿಗಾಗಿ ಖರ್ಚು ಮಾಡಬೇಕಾದ ಅಥವಾ ಅವರ ಪ್ರಯಾಣಕ್ಕಾಗಿ ಅವರ ಒಂದು ಹಿತದೃಷ್ಟಿಯಿಂದ ಕಟ್ ಮಾಡ್ತಕ್ಕಂಥದ್ದು, ಅಂಥದ್ದೊಂದು ಲಕ್ಷಣ ಇದೆ. ಇನ್ನು ಈ ದಿವಸ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಈ ದಿವಸ ಶುಕ್ರನ ಬಲ ಚೆನ್ನಾಗಿರೋದ್ರಿಂದಾಗಿ ಸಹೋದರ ಸಹಕಾರ, ಸೇವಕರ ಸಹಾಯ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿರ್ತದೆ. ಸ್ವಲ್ಪ ಧೈರ್ಯ, ಹೆಣ್ಣು ಮಕ್ಕಳಿಗೆ ಧೈರ್ಯ ಜಾಸ್ತಿ. ಈ ದಿವಸ ಹೆಚ್ಚಿನ ಅನುಕೂಲ ಇದೆ, ಆತಂಕ ಇಲ್ಲ. ಪ್ರಾರ್ಥನೆಗೆ ದಿವಸ ಅಷ್ಟಮದ ಮಾಂದಿ, ಸ್ವಲ್ಪ ವಸ್ತು ನಷ್ಟತೆ ಇದೆ. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಕುಂಭರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಲ್ಲಿ ಕುಜ ಶನಿಯರು ಸೇರಿದ್ದಾರಲ್ಲ, ಇದೇನಪ್ಪ ಹೇಳುತ್ತೆ ಅಂದರೆ ವಾದಿ ಗಾನ ವಿನೋದ ಜಡಮತಿ ಅಂತ ಹೇಳುತ್ತೆ. ಅವರಿಬ್ಬರು ಯುತಿ ಇದ್ದರೆ, ಹೀಗಾಗಿ ವಾದ ಮಾಡೋದು, ವೃಥಾ ವಾದದಲ್ಲಿ ಸಿಲುಕಾಕೊಳ್ತೀರ. ಇನ್ನೊಂದು ಜಡಮತಿ, ಸ್ವಲ್ಪ ಆಲಸ್ಯ ಬಂದ್ಬಿಡುತ್ತೆ, ವಿಪರೀತವಾದ ಆಲಸ್ಯ, ಹೀಗಾಗಿ ಕಾರ್ಯಹಾನಿಯಾಗುತ್ತೆ, ಎಚ್ಚರಿಕೆ ಇರಲಿ. ಶುಕ್ರ ತುಂಬ ಚೆನ್ನಾಗಿದ್ದಾನಲ್ಲ, ದ್ವಿತೀಯಕ್ಕೆ ಬಂದುಬಿಟ್ಟಿದ್ದಾನೆ ಧನಸ್ಥಾನಕ್ಕೆ, ಹೀಗಾಗಿ ನಿಮಗೆ ಈ ಗೃಹ ಸೌಖ್ಯ, ಮನೆ ನಿರ್ಮಾಣ, ಸೈಟು ಅಥವಾ ಇನ್ನೇನು ಮನೆ ಕಟ್ತಕ್ಕಂಥದ್ದು, ಇಂಥ ವಿಚಾರಗಳಿಗೆ ಹಣಕಾಸಿನ ಹೊಂದಿಕೆ ಚೆನ್ನಾಗಾಗುತ್ತೆ. ಮಾತು ಅಷ್ಟೇ, ಏನು ಕುಶಲವಾಗಿ ಮಾತಾಡ್ತೀರ, ವಾದ ಮಾಡೋದ್ರಲ್ಲಿ ಗೆಲ್ತೀರ. ವಾದ ಇದೆ ಹೇಗೂ, ಅದರಲ್ಲಿ ಗೆಲುವು ಇದೆ, ಹೀಗಾಗಿ ಆತಂಕ ಬೇಡ. ಸಪ್ತಮಾಧಿಪತಿ ಮಾಂದಿ, ಸಪ್ತಮ ಸ್ಥಾನದಲ್ಲಿ ಮಾಂದಿ ಇದ್ದರೆ ಸಂಗಾತಿಯಲ್ಲಿ ವಿರೋಧ, ಏನು ತೊಡಕು, ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ನೋಡಿ, ಅಲ್ಲಿ ಶುಕ್ರನು ಸೇರ್ಪಡೆ ಆಗಿಬಿಡ್ತು. ಸ್ತ್ರೀಮೂಲಾರ್ಜಿತ ಅಂದರೆ ಸ್ತ್ರೀಯರು ಸ್ವತಂತ್ರವಾಗಿ ವ್ಯಾಪಾರ ಮಾಡ್ತಾಯಿದ್ರೆ, ಅಥವಾ ಸ್ತ್ರೀಯರು ಉಡ್ತಕ್ಕಂಥದ್ದು ಆಭರಣ ಅಥವಾ ಉಡುಗೆ ತೊಡುಗೆ, ಇವುಗಳ ನಾವು ಯಾವುದನ್ನು ಬ್ಯಾಂಗಲ್ ಸ್ಟೋರ್ ಅಥವಾ ಇತ್ಯಾದಿ ಗಿಫ್ಟ್ ಸೆಂಟರ್ ಅಂತೀವೋ ಅವರಿಗೆಲ್ಲ ತುಂಬ ಚೆನ್ನಾಗಿದೆ. ಈ ಫ್ಯಾಷನ್ ಡಿಸೈನಿಂಗ್ ಫೀಲ್ಡ್ಗಳಲ್ಲಿರ್ತಕ್ಕಂಥವ್ರು ಅಥವಾ ಮೇಕಪ್ ಆರ್ಟಿಸ್ಟ್ಗಳು, ಇವರಿಗೆಲ್ಲ ತುಂಬ ಉತ್ಕೃಷ್ಟವಾದ ಲಾಭದಾಯಕವಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ ಚೆನ್ನಾಗಿದೆ, ಗೈನಕಾಲಜಿಸ್ಟಿಗೆ ತುಂಬ ಚೆನ್ನಾಗಿದೆ. ಅಂಥ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆಲ್ಲ, ಅಂದರೆ ಸ್ತ್ರೀಯರಿಗೆ ಏನು ಬೇಕು ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲವೂ ಬೇಕು ಅವರಿಗೆ, ಅದೆಲ್ಲ ಕ್ಷೇತ್ರಗಳಲ್ಲೂ ತುಂಬ ಸಮೃದ್ಧವಾದ ಫಲ ಸೂಚಿಸ್ತಾ ಇದೆ. ಶುಕ್ರ ಚೆನ್ನಾಗಿರೋದ್ರಿಂದ ಇನ್ನೊಂದು ತಿಂಗಳು ತುಂಬ ಚೆನ್ನಾಗಿದೆ ಇದಕ್ಕೆಲ್ಲ, ಈ ಕ್ಷೇತ್ರದವರಿಗೆ. ಚಂದ್ರ ತುಂಬ ಚೆನ್ನಾಗಿದೆ, ಹೀಗಾಗಿ ಕಾರ್ಯಸಿದ್ಧಿ ಆಗುತ್ತೆ. ಹೆಣ್ಮಕ್ಳಿಗೂ ಕಾರ್ಯಸಿದ್ಧಿ, ಹೆಣ್ಮಕ್ಳು ಆಡಿದ ಮಾತಿಗೆ ವಿಶೇಷವಾದ ಗೌರವ ಬಂದುಬಿಡುತ್ತೆ ಮೀನರಾಶಿಯವರಿಗೆ, ಅಷ್ಟು ಚೆನ್ನಾಗಿದೆ. ಮತ್ತು ನಿಮಗೆ ಸುಖ ಸಂಪತ್ತು, ಸಹೋದರ ಸಹಕಾರ, ಸೌಕರ್ಯ ಇವೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ಷಷ್ಠದಲ್ಲಿ ಮಾಂದಿ ಉದಯ ಆದರೆ ಪೆಟ್ಟು ಮಾಡ್ಕೊಳ್ತೀರ ದೇಹಕ್ಕೆ, ಸ್ವಲ್ಪ ಹುಷಾರಾಗಿರಿ. ನೀವು ಕೂಡ ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಯಾವುದಪ್ಪ ಅಂದರೆ ಓಂ ವಿಷ್ಣು ವಲ್ಲಭಾಯ ನಮಃ. ಯಾರು? ಪರಮೇಶ್ವರ. ವಿಷ್ಣು ವಲ್ಲಭ ಯಾರಪ್ಪ ಅಂದರೆ ಈಶ್ವರ. ಹಾಗಾಗಿ ಈ ಮಂತ್ರ ಹೇಳ್ಕೊಳ್ಳಿ, ಒಳ್ಳೆಯದು. ಶಾಸ್ತ್ರಿಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ, ಈ ದಿನದ ಮಹತ್ವವನ್ನು ಕೂಡ ತಿಳಿಸ್ಕೊಟ್ರಿ, ಜೊತೆಗೆ ಹಾಗೆ ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ರಿ, ಪರಿಹಾರಗಳನ್ನು ತಿಳಿಸ್ಕೊಟ್ರಿ, ಏನು 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ, ಏನು ತೊಡಕುಗಳಿದ್ದಾವೆ ಅದರ ನಿವಾರಣೆಗೆ ಪರಿಹಾರಗಳನ್ನು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ಇದಾಗಿತ್ತು. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.